ಅವ್ರಿಗೆಲ್ಲ ಇನ್ನೊಂದು ಸೂಚನೆ ನಾನು ಕೊಡ್ತಾ ಇದ್ದೇನೆ. ನೆಕ್ಸ್ಟು 23ರಿಂದ 1ನೇ ತಾರೀಕುವರೆಗೂ ಯಾರ್ಯಾರು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟ್ಸು, ನಮ್ಮ ಅಧ್ಯಕ್ಷರುಗಳು, ನಮ್ಮ ವೈಸ್ ಪ್ರೆಸಿಡೆಂಟ್ಗಳು, ನಮ್ಮ ಜನರಲ್ ಸೆಕ್ರೆಟರಿಗಳು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು ಅವರು ಬಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಂದು ಸಭೆ ನಡೆಸಿ ಯಾರು ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ ಅದನ್ನ ಮಾಡಿದ್ದೀವಿ, ಲ್ಯಾಂಡ್ ಟ್ರಿಬ್ಯುನಲ್ ಮಾಡಿದ್ದೀವಿ. ಹಿಂಗೆ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ 300-400 ಜನಕ್ಕೆ ಕಾರ್ಯಕರ್ತರಿಗೆ ನಮ್ಮ ಬೇರೆ ಬೇರೆ ಕಮಿಟಿ, ವಾಟರ್ ಡಿಪಾರ್ಟ್ಮೆಂಟ್ ಕಮಿಟಿ ಎಲ್ಲ ಕೂಡ ಎಲ್ಲ ಇದೆ. ಅದಕ್ಕೆಲ್ಲ ಯಾವುದಾದಿದೆ ಅದನ್ನು ಮುಗಿಸ್ತೇವೆ. ಇನ್ನು ಯಾರ್ಯಾರಿಗೆ ಅಧಿಕಾರ ಕೊಡಬೇಕು ಕೊಡ್ತೇವೆ. ಎಲ್ಲರಿಗೂ ಸೇರಿ ಅವ್ರಿಗೆ ಸನ್ಮಾನ ಕೂಡ ಮಾಡಿ ಒಂದು ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಯಾವ ರೀತಿ ಕಾರ್ಯಕರ್ತರ ಸಭೆ ಇವತ್ತು ನಡೆದಿದೆ, ಇಡೀ ರಾಜ್ಯದಲ್ಲಿ ಒಂದು ಸಭೆಯನ್ನು ಒಂದು ವೀಕ್ ಕಂಪ್ಲೀಟ್, ಈ ವಾರ ಈ ತಿಂಗಳು ಇಟ್ ಈಸ್ ಅನ್ ಇಯರ್ ಆಫ್ ಆರ್ಗನೈಸೇಷನ್. ಇದು ನಾನು ತೀರ್ಮಾನ ಮಾಡಿದ್ದಲ್ಲ, ವೀರಪ್ಪ ಮೊಯ್ಲಿಯವರಿದ್ದರು. ಇದು ಬೆಳಗಾಂನಲ್ಲಿ ಕಾಂಗ್ರೆಸ್ನ ಏನು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ ಈಸ್ ಅನ್ ಇಯರ್ ಆಫ್ ಆರ್ಗನೈಸೇಷನ್ ಅಂತೇಳಿ ಇವತ್ತು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ ರೀತಿ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು, ಆ ಕೆಲಸವನ್ನು ಮಾಡಬೇಕು. ಜೊತೆಗೆ ಇನ್ನು ಮುಂದಕ್ಕೆ ಏನೇನು ನಮ್ಮ ಕಮಿಟಿಗಳಿದೆ, ಡಿಪಾರ್ಟ್ಮೆಂಟ್ಗಳಿದೆ, ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟು, SC ಡಿಪಾರ್ಟ್ಮೆಂಟು, ಕೋಆಪರೇಟಿವ್ ಡಿಪಾರ್ಟ್ಮೆಂಟು, ಗ್ರಾಜ್ಯುಯೇಟ್ ಸೆಲ್ಲು, ಯೂತ್ ಕಾಂಗ್ರೆಸ್ಟು, ಮಹಿಳಾ ಕಾಂಗ್ರೆಸ್ಸು ಯಾವುದಾದಿದೆ ಎಲ್ಲ ಕಂಪ್ಲೀಟ್. ಪಂಚಾಯತಿ ಕಮಿಟಿಗಳು ಫಾರ್ಮ್ ಆಗಬೇಕು. ಇದನ್ನು ಹೋಬಳಿ ಜಿಲ್ಲಾ ಪಂಚಾಯತಿ ಲೆವೆಲಲ್ಲೂ ಕಮಿಟಿಗಳು ಫಾರ್ಮ್ ಆಗಬೇಕು. ಬ್ಲಾಕ್ದು ಎಲ್ಲ ಕಂಪ್ಲೀಟ್ ಮಾಡಿ ಜವಾಬ್ದಾರಿಯನ್ನು ಎಲ್ಲರೂ ಕೂಡ ಹಂಚಿಸಬೇಕು. ಇದನ್ನು ನಾನು ಇದು ಡಿಸ್ಟ್ರಿಕ್ಟಲ್ಲಿ ಭಾಳ ಜನ ನಮ್ಮ ಜಿಲ್ಲಾ ನಾಯಕರುಗಳು ಇಲ್ಲಿದ್ದಾರೆ. ನಾನು ಬರೀ ಇದೊಂದು ಕಾರ್ಕಳಕ್ಕೆ ಮಾತ್ರ ನಾನು ಮಾತಾಡ್ತಾ ಇಲ್ಲ, ಇಡೀ ರಾಜ್ಯಕ್ಕೆ ಮತ್ತು ಈ ಜಿಲ್ಲೆ ಯಾರು ನಾಯಕರುಗಳಿದ್ದಾರೆ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್ಕಾರ ಈಗ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಭಾಳ ಜನ ಸೂಸೈಡ್ಗಳಾಗ್ತಿತ್ತು. ಅದಕ್ಕೂ ಕೂಡ ಈಗ ಒಂದು ವಿಶೇಷವಾದಂಥ ಕಾನೂನನ್ನು ತಂದು ರಕ್ಷಣೆ ಮಾಡಿ ಈ ಸೂಸೈಡ್ಗಳನ್ನು ನಿಲ್ಲಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ಕೂಡ ಮಾಡಿದೆ. ಇನ್ನು 16 ಕಾರ್ಯಕ್ರಮ ಮುಂದಕ್ಕೆ ಮಲೆನಾಡಲ್ಲಿ, ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಜನ ಎಲ್ಲ ಕಂಪ್ಲೀಟ್ ಇಲ್ಲಿ ಬರಡುವಂಥ ಉದ್ಯೋಗಕ್ಕೆಲ್ಲ ಜನ ಬಾಂಬೆ, ಸೌದಿ ಅರೇಬಿಯಾ, ದುಬೈ, ಬೆಂಗಳೂರು ಎಲ್ಲ ಕಡೆ ಹೊರಗಡೆಗೆ ಹೋಗ್ತಾ ಇದ್ದಾರೆ. ನಾವು ನಿಯಂತ್ರಣ ಮಾಡಬೇಕು. ಇಲ್ಲೇ ಕೂಡ ದೊಡ್ಡ ಪ್ರಕೃತಿ, ಒಳ್ಳೆ ದೊಡ್ಡ ಪ್ರವಾಸಿ ತಾಣ ಆಗಿ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ಹೊಸ ಪಾಲಿಸಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಇಲ್ಲೇ ಉದ್ಯೋಗಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಸದ್ಯದಕ್ಕೆ ಒಂದು ಟೂರಿಸಂ ಹೊಸ ಪಾಲಿಸಿ ಈ ಕರಾವಳಿ ಪ್ರದೇಶಕ್ಕೆ ಒಂದು ಬರೋಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೂ ಕೂಡ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭ